ಏನು ಆಯ್ತು, ನಾನು ಅರ್ಜೆಂಟ್ ಆಗಿ ಬಂದೆ. ಪವಿತ್ರ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸವಿದೆ ಕಣೆ, ಹೋಗ್ಲೇಬೇಕು. ಈಗಲೇ ಹೋಗ್ಬೇಕಾ? ನಾಳೆ ಹೋದ್ರೆ ಆಗುದಿಲ್ವೇ? ಹೌದು ಕಣೆ, ಒಂದು ದೊಡ್ಡ ಗಲಾಟೆ ನಡೆದಿದೆ, ನಾನು ಹೋಗಲೇಬೇಕು. ನೀನು ರೆಸ್ಟ್ ಮಾಡು, ನಾನು ಹೋಗಿ ಬರುತ್ತೇನೆ. ಬೇಗನೆ ಬಂದ್ಬಿಡಿ. ಬಾಯ್ ಚಿನ್ನ. ಕಾಯ್ತಾ ಇರ್ತೀನಿ. ಶರಣಾಯಿತು ತನ್ನ ದೇವತೆ. ಚಕ್ರ ಯಾರಿಲ್ಲದ ಸಮಯ ನೋಡಿ ಕಣ್ಣು ಹಾಕಲು ಬಂದಿರೋನೇ ಚಂಡಲ. ಪ್ರಶಾಂತ್, ಈಗ ನನ್ನ ಸೇಡು ತೀರಿದ್ದು. ಘಟ ಬಿದ್ದು ಹೋದರೂ ಹಠ ಬಿಡಲಾರದ ಈ ಘಟ ಶರ್ಪ ಈಗಲಾದರೂ ಗೊತ್ತಾಯ್ತಲ್ಲ. ಏ ಪಾಪಿ, ಸತ್ತ ಹಣವಂತೆ ಬಿದ್ದಿರೋ ನನ್ನ ಅತ್ತಿಗೆಯನ್ನು ಮುಟ್ಟಲು ನಾಚಿಕೆಯಾಗಲಿಲ್ಲ. ಇನ್ನು ನಿನ್ನ ಜೀವ ಸಹಿತ ಬಿಡಲಾರೆ. ಇಲ್ಲವಾದ್ರೆ ಶೂಟ್ ಮಾಡಬೇಕಾಗುತ್ತೆ ಬಿಡು.
ನೀವು ಬಂದ್ರಾ? ನಾನು ಹೊತ್ತಿಗೆ ಪ್ರಶಾಂತ್. ಪ್ರಶಾಂತ್ನಾ? ಅಣ್ಣ ಇನ್ನು ಬರ್ಲಿಕ್ಕಿಲ್ಲಪ್ಪ. ಇಲ್ಲ ಹೊತ್ತಿಗೆ. ಚಕ್ರತೀರ್ಥ ಇಲ್ಲಿಗೇಕೆ ಬಂದಿದ್ದ? ನನಗೇನು ಗೊತ್ತಿಲ್ಲಪ್ಪ. ನಿಮ್ಮ ಅಣ್ಣ ಹೋದ ತಕ್ಷಣ ಏಕೋ ತಲೆ ತುಂಬಾ ತಿರುಗ್ತಾ ಇತ್ತು. ಅದಕ್ಕೆ ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಬೇಕಂತ ಒಳಗಡೆ ಹೋಗಿದ್ದೆ ಅಷ್ಟೇ. ಈ ಅತ್ತಿಗೆ ಈ ಮನೆಯಲ್ಲಿ ಏನೋ ಮೋಸ ನಡೀತಾ ಇದೆ. ಸುಮಿತ್ರ ಮೇಲೆ ಸಂಶಯ ಬರ್ತಾ ಇದೆ. ನೋಡಪ್ಪ, ಹಾಗೆಲ್ಲ ಮಾತಾಡ್ಬೇಡ. ಸುಮಿತ್ರ ತುಂಬಾ ಒಳ್ಳೆಯವಳು. ಅತ್ತಿಗೆ ನಿನ್ನ ತಲೆಗೆ ಯಾಕೆ ಸುತ್ತು ಬಂತು? ಹಾಲು ಕುಡಿದ್ಮೇಲೆ ನನ್ನ ತಲೆಗೆ ಸುತ್ತ ಬರ್ತಪ್ಪ. ಹಾಲಿನಲ್ಲಿ ಸುಮಿತ್ರ ಯಾಕೆ ವಿಷ ಬೆರೆಸಿರಬಾರದು? ನೋಡಪ್ಪ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ಅವಳು ಹತ್ತೋಳಲ್ಲಪ್ಪ, ಅವಳನ್ನ ತಂಗಿ ಅಲ್ವೇನು? ಇದ್ದ ಮೂವರಲ್ಲಿ ಕತ್ತವರಾರಮ್ಮ. ಅದೆಲ್ಲ ದೈವ ಇಚ್ಛೆಪ್ಪ. ಅದನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ. ಅತ್ತಿಗೆ ನೀನು ಹೋಗಿ ಮಲಿಕೋ. ಆಯ್ತಪ್ಪ, ನನಗೆ ರೂಮಿನ ಚೆನ್ನಾಗಿ ಪ್ರಶಾಂತ್, ನೀನು ಇಲ್ಲೇನ್ ಮಾಡ್ತಾ ಇದೀಯೋ? ಅಣ್ಣ, ಅತ್ತಿಗೆಗೆ ತಲೆ ಸುತ್ತು ಬಂದುಬಿಟ್ಟಿದ್ದಳು. ಅದಕ್ಕೆ ವಿಚಾರಿಸೋಣ ಅಂತ ಬಂದಿದ್ದೆ. ಇಲ್ಲ, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ಮಾವ, ನೀವು ಹೊರಗಡೆ ಹೋದ ಕೂಡಲೇ ಇವರು ಅತ್ತಿಗೆ ಹತ್ರ ಬಂದು ಆಮೇಲೆ ಅಯ್ಯೋ ನಾನು ಹೇಗೆ ಹೇಳಿ ಮಾವ? ಸುಮಿತ್ರ ಏನು ಹೇಳ್ತೀವಿ? ನೋಡಿದ್ರ ಮಾವ, ಇದ್ದ ವಿಷಯ ಇದ್ದಾಗ ಹೇಳಿದ್ರೆ ಎಷ್ಟೊಂದು ಸಿಟ್ಟಿಗೆ ಬರ್ತಾರೆ. ಮಾವ, ನಾನ್ ನಿಜಾನೇ ಹೇಳ್ತಿದ್ರಿ ಮಾವ. ನನ್ನ ಮೇಲೆ ಆಣೆ ಮಾಡಿ ಹೇಳ್ತಿದ್ರಿ. ನಾನೇನಾದ್ರೂ ಸುಳ್ಳು ಹೇಳ್ತೀನಿ ಅಂತ ಅನ್ಸಿದ್ರೆ ನೋಡಿ ಮಾವ, ಅಕ್ಕನ ಕೂದಲನ್ನ ನೋಡಿ ಯಾವ ರೀತಿ ಆಗಿದೆ ಅಂತ. ಮಾವ, ನನಗನ್ಸುತ್ತೆ ಇವರಿಬ್ರು ಬಹಳ ದಿವಸದಿಂದ ಚಕ್ಕಂದ ಆಡ್ತಿದ್ರು ಅಂತ. ತಾಯಿ ಮಗಳ ಸಂಬಂಧ ಪ್ರಶಾಂತ್, ನಿಲ್ಲಿಸು ನಿನ್ನ ನಾಟಕವನ್ನು. ಮಕ್ಕಳ ಹೆಂಡತಿಯನ್ನು ಬಿಟ್ಟು ನಾನಿಲ್ಲದ ಸಮಯದಲ್ಲಿ ಅಣ್ಣನ ಹೆಂಡತಿಯ ಮಕ್ಕಳು ಮನೆಯಲ್ಲಿ ಬಂದಿದೆಯೋ? ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ. ದಯವಿಟ್ಟು ಇಂತ ಮಾತಾಡ್ಬೇಡಿ. ನೋಡಿ, ನಿಮ್ಮ ತಮ್ಮ ಜೀವನದವರು. ದಯವಿಟ್ಟು ಇಂತ ಮಾತಾಡ್ಬೇಡಿ ಪ್ರತಾಪ್. ದೇವರಂತವನು, ಆಧಾರದ ಹೆಣ್ಣೆ, ನಿನಗೆ ಕಟ್ಟಿರುವ ತಾಳಿಯನ್ನು ಕಿತ್ತಿ ಹಾಕುತ್ತೇನೆ. ಬೇಕಾದರೆ ಆ ನಿನ್ನ ಮಿಂಡನೆಂಬ ದೇವರಿಂದ ಕಟ್ಟಿಸಿಕೋ ತಾಳಿಯನ್ನು. ಅಣ್ಣ, ಏನು ಮಾತನಾಡುತ್ತಿರುವೆ? ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಣ್ಣ, ಪ್ರಮಾಣಿಸಿ ನೋಡು. ಏನೋ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕೇನೋ? ಲೇ, ಇವರಿಗೆ ಕಟ್ಟಿರುವ ತಾಳಿಯನ್ನು ಕಿತ್ತಿ ಹಾಕುತ್ತೇನೆ. ಬೇಕಾದರೆ ಮತ್ತೊಂದು ತಾಳಿ ಕಟ್ಟಿ ಕರೆದುಕೊಂಡು ಹೋಗು ಮಗನ. ನೀನು ಮನುಷ್ಯನೋ ರಾಕ್ಷಸನೋ? ನಿನಗೆ ಯಾಕೆ ಶಾಪ ದರ್ಶನಗಳನ್ನು ಮಾತೆ? ಹೆಣ್ಣು ಹೆಣ್ಣಲ್ಲ, ಸಿಕ್ಕ ಸಿಕ್ಕ ಗಂಡಸರಿಗೆ ಸುಖ ಕೊಡುವ ಸುವೆಯವರು. ಬಡವನ ತಂಗಿ ಕುರುಡಿ ಅಂತ ಕರುಣೆ ತೋರಿಸಿ ಮದುವೆಯಾದ್ರೆ ಈ ಹೆಣ್ಣಿನ ಮೈ ತುಂಬ ಕಾಮವೇ ತುಂಬಿದೆ. ಇದು ಹಂತಿಂತ ಹೆಣ್ಣಲ್ಲ, ಗಂಡನಲ್ಲದ ಪರಗಂಡನಿಗೆ ಸುಖ ಕೊಡುವ ಭಂಡ ಹೆಣ್ಣು. ನನ್ನ ತಾಯಿಯ ಸತ್ತವಳೆ. ನಿನ್ನ ತಮ್ಮನಾಗಿ ಹುಟ್ಟಿ
ಹುಟ್ಟಿದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ಅತ್ತಿಗೆ ನೋಡಿದೇನಮ್ಮ, ಪವಿತ್ರ ಅನ್ನುವುದಕ್ಕೆ ಬೆಂಕಿ ಇಟ್ಟು ಬಿಟ್ಟರು ಜಗದೃಷ್ಟರು. ನನ್ನ ಸಿಟ್ಟು ನೆತ್ತಿಗೇರುವ ಮುಂಚೆ ಹೊರಟು ಹೋಗಿಲ್ಲದಿಂದ ಹೊಲಸು ದೇಹಗಳನ್ನು ಸುಟ್ಟು ಬಿಡಬೇಕಾಗುತ್ತದೆ. ಮಾವ, ಸುಟ್ಟು ಬಿಡಿ ಮಾವ, ಸುಟ್ಟು ಬಿಡಿ. ಆ ಕೆಟ್ಟ ಹುಳಗಳು ಈ ಭೂಮಿ ಮೇಲೆ ಬದುಕಬಾರದು. ಸಾಯಿಸಿ ಮಾವ ಇವರನ್ನು. ಹುಟ್ಟಿದರೆ ಹುಟ್ಟಬೇಕು ನಿನ್ನಂತ ಹೆಣ್ಣು. ನಿನ್ನಂತ ಹೆಣ್ಣುಗಳು ಹುಟ್ಟಿದ್ರಿಂದಲೇ ಒಂದಾಗಿದ ಈ ಮನೆತನ ಒಡಕಾಗುತ್ತಿರುವುದು. ತಿಂಡಿಗಾಗಿ ಹುಟ್ಟಿದ ಬಂಡರಂಡೆ ಬಾರಮ್ಮ ಹೋಗೋಣ. ಈ ಮನೆಯ ಋಣ ತೀರಿದಂತೆ ಕಾಣುತ್ತಿದೆಯಮ್ಮ. ಅದಕ್ಕೆ ಆ ದೇವರು ಈ ರೀತಿ ನಾಟಕ ಹೊಡೆಯುವನು. ಆ ದೇವರು ಎಲ್ಲಿಗೆ ಕರೆದು ಒಯ್ಯುತ್ತಾನೆ. ಅಣ್ಣ, ಒಂದು ಮಾತು ನೆನಪಿಟ್ಟಿಕೋ. ಎಲ್ಲ ಕೈಗಳಿಂದಲೇ ಈ ಪತಿವ್ರತೆಯ ಕೊನೆಗೆ ತಾಳಿ ಕಟ್ಟಿಸದಿದ್ದರೆ ಅಲ್ಲ. ಬಾರಮ್ಮ ಹೋಗೋಣ. ಇನ್ನು ಏನ್ ಮುಖ ಹೊತ್ಕೊಂಡು ನೋಡ್ತಿದ್ದೀರಾ? ಹೊರಟು ಹೋಗಿ ಕಡೆದು ಕಡಿದು ಹೋಗಿ ನದ ಕೈ ವಿಧಿಯ ಮಾನವ ವಿಧಿಯಾಟದಲ್ಲೋ ಮಾನವ ವಿಧಿಯಾಟದಲ್ಲೋ